ಆತ್ಮೀಯರೇ, ಇಂದಿನ ಕಥೆಯ ಶೀರ್ಷಿಕೆ ಜನನಿ ಜನ್ಮಭೂಮಿ. 1942ರ ಚಲೇಜಾವ್ ಚಳವಳಿ ದೇಶಾದ್ಯಂತ ಹೊತ್ತಿ ಉರಿಯುತ್ತಿತ್ತು. ಇದಾವುದರ ಪರಿವೇ ಇಲ್ಲದೆ ತನ್ನ ಏಕಮಾತ್ರ ಪುತ್ರನನ್ನು ಯೋಗ್ಯ ವ್ಯಕ್ತಿಯನ್ನಾಗಿ ಬೆಳೆಸುವುದೊಂದೇ ತನ್ನ ಧ್ಯೇಯವೆಂದು ತಿಳಿದು ನಡೆಯುತ್ತಿದ್ದ ಮುಗ್ಧೆ ರೈತ ಹೆಣ್ಣು ಗಂಗಮ್ಮ. ಆದರೆ ಇತ್ತಿತ್ತಲಾಗಿ ಮಗನ ನಡವಳಿಕೆ ಆಕೆಗೆ ಭಯ ಹುಟ್ಟಿಸತೊಡಗಿತ್ತು. ಮಗ ಅಧ್ಯಯನದಲ್ಲಿ ಆಸಕ್ತಿ ತೋರುತ್ತಿಲ್ಲ. ರಾತ್ರಿ ಅಪರಾತ್ರಿ ಮನೆಗೆ ಬರುತ್ತಾನೆ. ಆಗಾಗ್ಗೆ ಅವನನ್ನು ಭೇಟಿಯಾಗಲು ಗುಪ್ತವಾಗಿ ಯಾರೋ ಬಂದು ಹೋಗುವುದು ಗಂಡನೆಯ ಗಂಗಮ್ಮನ ಗುಂಡಿಗೆಯನ್ನು ನಡಗಿಸಿ ಬಿಟ್ಟಿತ್ತು. ಹೀಗೆಯೇ ಒಂದು ದಿನ ಕುಮಾರ ಅಪರಾತ್ರಿ ಮನೆಗೆ ಬಂದ. ಯವ್ವ ಹಸಿವು ಭಾಳಾಗೇತಿ, ಉಣ್ಣಾಕ ನೀಡು ಎಂದ. ಗಂಗಮ್ಮ ಮೌನವಾಗಿ ಬಡಿಸಿ ಅಲ್ಲಿಯೇ ಕುಳಿತಳು. ಕೈಕಾಲು ತೊಳೆದು ಹಣೆಗೆ ವಿಭೂತಿ ಹಚ್ಚಿಕೊಂಡು ತಟ್ಟೆಯ ಮುಂದೆ ಕುಳಿತ ಕುಮಾರ ಇನ್ನೇನು ತುತ್ತು ಬಾಯಿಗಿಟ್ಟುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಗಂಗಮ್ಮ ಥಟ್ಟನೆ ತಡಿ ಮಗ ಎಂದಳು. ಯಾಕವ್ವ, ಏನಾರ ನೀಡಾಕ್ ಮರ್ತಿ ಏನು? ಆಕೆ ವಿಷಾದದಿಂದ, ಮಗನ, ನನಗೆ ತಿಳಿದಂಗ ಈ ಸಮಾಜದಾಗ ಒಬ್ಬ ಮನುಷ್ಯ ಆಗಾಕ ಏನೇನ್ ಬೇಕಾಗಿತ್ತೋ ಎಲ್ಲ ನಿನಗೆ ನೀಡೇನಿ ಅಂತ ತಿಳಿದಿದ್ದೆ. ಆದ್ರ ನನಗೀಗ ಅನ್ಸಾಕತ್ತೈತಿ ನಾ ಎಲ್ಲೋ ತಪ್ಪೇನಿ ಅಂತ. ತಾಯಿ ಮಾತು ಕೇಳಿ ಕುಮಾರನ ಕೈಯಲ್ಲಿಯ ತುತ್ತು ಕೆಳಗೆ ಬಿತ್ತು. ಯವ್ವ, ಏನಾತು? ಹಿಂಗ್ಯಾಕ್ ಮಾತಾಡಕತ್ತಿ? ಮಗನ, ಅನ್ನದ ಮುಂದೆ ಕುಂತಿ ಸುಳ್ಳು ಹೇಳಂಗಿಲ್ಲ ಅಂತ ಆಣಿ ಮಾಡು. ಗಂಭೀರ ವದನೆಯಾಗಿದ್ದ ತಾಯಿಯನ್ನ ಕೊಂಡು ಕುಮಾರನ ಮನಸ್ಸು ತುಸು ಅಳಕಿತು. ಆದರೂ ನಿಧಾನವಾಗಿ ಕೇಳಿದ, ಯವ್ವ, ನಾ ಎಂದರೆ ನಿನಗ ಸುಳ್ಳು ಹೇಳೇನೇನು? ಏನ್ ಕೇಳು. ಕುಮಾರ, ನಾನು ನೋಡಾಕತ್ತೇನಿ, ಇತ್ತಿತ್ಲಾಗಿ ನಿನ್ನ ನಡವಳಿಕೆ ಬದಲಾಗೇತಿ. ಸರಿ ರಾತ್ರಿ ತನಕ ಹೊರಗ ಇರ್ತೀಯಲ್ಲ, ಏನದು ನಿನ್ನ ಕಾರ್ಭಾರು? ನಿನ್ನ ಭೇಟಿ ಆಗಾಕ ಕದ್ದು ಮುಚ್ಚಿ ಬರ್ತಾರಲ್ಲ, ಯಾರವರು? ಯವ್ವ, ನೀ ಹಡದ ಮಗನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನು? ಗಂಗಮ್ಮ ನೋವಿನಿಂದ, ನಿಮ್ಮಪ್ಪ ಹಾವು ಕಡ್ದು ಶಿವನ ಪಾದ ಸೇರಿದಾಗ ಮುಂದೆ ನಿನಗ ನೀನ ನನಗ ಗತಿ ಅಂತ ತಿಳಿದು 2 ವರ್ಷ ನಿನ್ನನ್ನು ಉಡಿಯಾಕ ಕಟ್ಕೊಂಡು ಜೀವನ ಮಾಡಿದೆ. ಆದ್ರ ಇವತ್ತ್ಯಾಕೋ ಆ ನನ್ನ ವಿಶ್ವಾಸದ ಬುಡ ಅಳಗ್ಯಾಳಕ್ ಹತ್ತೇತಿ ಅಂತ ಅನಿಸ್ತೇತಿ. ಆಕೆಯ ಮಾತಿನಿಂದ ಆಘಾತಗೊಂಡ ಕುಮಾರ ವೇದನೆಯಿಂದ, ಇಲ್ಲವ್ವ, ಹಂಗನ್ಬೇಡ, ನಿನ್ನ ಮಗ ಎಂದು ನಿನಗ ಮೋಸ ಮಾಡಂಗಿಲ್ಲ, ನನ್ನ ನಂಬಬೇಯವ್ವ. ಹೆಂಗ ನಂಬಲೋ? ನಿನ್ನ ಈ ಕಾರ್ಭಾರು ನನ್ನ ಎದಿ ನಡಗ್ಸಾಕ್ ಹತ್ತೇತಿ. ಖರೆ ಆಯ್ತೋ ಮಗನ, ನಿನಗ ನಾನು ಬಂಗಾರದ ತಾಟ್ನ್ಯಾಗ ಉಣಿಸಿರಾಕಿಲ್ಲ. ಆದ್ರ ನನ್ನ ಎದೆಯಾಗಿನ ಪ್ರೀತಿ ಅಂತಃಕರಣ ತುಂಬಿದ ಅಂದನದ ಪಲ್ಯಕ್ಕಾಗಿಟ್ಟು ತೂಗೇನೋ ಮಗನ. ನಿನಗೆ ಏನಾರ ಕೊಡ್ತಿದ್ರ ಹೇಳು, ನನ್ನ ಶಕ್ತಿ ಮೀರಿ ನಿನಗೆ ತಂದು ಕೊಡ್ತೇನಿ. ಆದ್ರೆ ಹಿಂಗ ಕಂಡವರ ಮಾತು ಕೇಳಿ ಅಡ್ಡದಾರಿ ಮಾತ್ರ ಹಿಡಿಬ್ಯಾಡೋ ಮಗನ, ಹಿಡಿಬೇಡ ಎನ್ನುತ್ತಾ ಗಂಗಮ್ಮ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಕುಮಾರಸ್ವಾಮಿಯ ಕಣ್ಣು ತುಂಬಿ ಬಂದವು. ಒಂದಿಲ್ಲ ಒಂದು ದಿನ ತನ್ನ ತಾಯಿಯನ್ನು ಎದುರಿಸುವ ಪ್ರಸಂಗ ಬರುತ್ತದೆ ಎಂದು ಗೊತ್ತಿದ್ದರೂ ಇಂದು ಆ ಸಮಯ ಬಂದಾಗ ತುಸು ವಿಚಲಿತಗೊಂಡ. ಆದರೆ ಇನ್ನು ತಾಯಿಗೆ ಸುಳ್ಳು ಹೇಳಿ ಪ್ರಯೋಜನವಿಲ್ಲ ಎಂದು ತಿಳಿದು ನಿಧಾನವಾಗಿ ಹೇಳತೊಡಗಿದ. ಯವ್ವ, ನಾ ಯಾವ ಅಡ್ಡದಾರಿನೂ ಹಿಡಿದಿಲ್ಲ, ಚಿಂತೆ ಮಾಡಬೇಡ. ನಿನಗೆ ಗೊತ್ತೈತಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅಂತ ನಮ್ಮ ಮಹಾತ್ಮರು ಎಂಥೆಂಥ ಹೋರಾಟ ನಡೆಸ್ಯಾರ ಅಂತ. ಅಂಥ ಒಂದು ಹೋರಾಟಗಾರರ ಸಂಘ ನಮ್ಮ ಈ ಹುಕ್ಕೇರಿ ಊರಾಗೂ ರೂಪುಗೊಂಡೈತಿ ಅವ್ವ. ನಮ್ಮ ಅಣ್ಣಾಜಿನ ಅದಕ್ಕೆ ಮುಂದಾಳು. ನಾನು ಸ್ವಯಂ ಪ್ರೇರಣೆಯಿಂದ ಈ ಚಳವಳಿ ಸೇರಿಕೊಂಡೇನಿ. ಗಂಗಮ್ಮ ಆಶ್ಚರ್ಯದಿಂದ ಮಗನ ಮುಖವನ್ನೇ ನೋಡತೊಡಗಿದಳು. ತಾಯಿಯ ಮುಖವನ್ನು ನೋಡಲಾರದೆ, ಯವ್ವ, ನಮ್ಮ ಕೆಲಸ ಎಲ್ಲ ಗುಪ್ತವಾಗಿಯೇ ನಡಿಬೇಕು. ಅದಕ್ಕ ನಾನು ರಾತ್ರಿ ಅಪರಾತ್ರಿ ಹೊರಗೆ ಅಡ್ಡಾಡಬೇಕಾಗ್ತೈತಿ. ತಾನು ಇಷ್ಟು ಮಾತನಾಡುತ್ತಿದ್ದರು ಕಲ್ಲಿನಲ್ಲಿ ಕಡದ ವಿಗ್ರಹದಂತೆ ಕುಳಿತ ತಾಯಿಯನ್ನು ಕೊಂಡು ತುಸು ಅಧೀರನಾದ ಕುಮಾರ ಆಕೆಯ 2 ಕೈ ಹಿಡಿದುಕೊಂಡು, ಯವ್ವ, ಮಾತಾಡ ಯವ್ವ, ಹಿಂಗ ಮೌನವಾಗಿ ನನ್ನ ಕೊಲಬೇಡ. ನಾ ಇಷ್ಟು ದೊಡ್ಡವನಾದ್ರೂ ನಿನಗೆ ಹೇಳ್ದ ಮಾಡಿದ ಕೆಲಸ ಅಂದ್ರ ಇದು ಒಂದೇ ಯವ್ವ. ಯಾವ ಕಾಲಕ್ಕಾದರೂ ಜೀವಕ್ಕ ಸಂಚಕಾರ ತರೋ ಈ ಚಳವಳಿ ಸೇರಾಕ ನೀ ವಿರೋಧಿಸಬಹುದು ಅಂತ ತಿಳಿದು ನಿನ್ನಿಂದ ಮುಚ್ಚಿಟ್ಟೆ. ನನ್ನ ಕ್ಷಮಿಸವ್ವ, ಕ್ಷಮಿಸು ಎನ್ನುತ್ತಾ ತಾಯಿಯ ಮಡಲಲ್ಲಿ ಮುಖ ಹುದುಗಿಸಿದ. ಗಂಗಮ್ಮನ ಕೈ ಮೃದುವಾಗಿ ಮಗನ ತಲೆ ನೇವರಿಸಿತು. ತುಂಬು ಅಭಿಮಾನದಿಂದ, ಮಗನ, ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯ, ಅವ ಮಾಡೋ ಕೆಲಸ, ಪಡೆಯೋ ವಿದ್ಯಾ ಸಂಪತ್ತು, ಕಡಿಗೆ ಮರಣ ಸುದ್ದ
ತಾಯಿ ಗರ್ಭದಾಗಿರ್ಬೇಕಾದ್ರ ಆ ಶಿವ ಬರೆದು ಬಿಟ್ಟಿರ್ತಾನ. ಅಂದ ಮೇಲೆ ಈ ಕ್ಷಣಿಕ ಜೀವಕ್ಕಾಗಿ ಹೆದರೋ ಹೇಳಿ ನಿಮ್ಮವ್ವ ಅಂತ ತಿಳಿದು ಏನು? ಆಕೆಯ ಕಣ್ಣೀರು ಮಗನ ತಲೆಯನ್ನು ನೆನೆಸುತ್ತಿತ್ತು. ಮಗನ, ಯಾವ ತಾಯಿಗಿಂತ ಪುಣ್ಯ ಸಿಗಿತೈತಿ? ಇವತ್ತ ನನ್ನ ಜನ್ಮ ಸಾರ್ಥಕಾತ್ಪ, ಸಾರ್ಥಕಾತು. ತನ್ನ ತಾಯಿಯ ಅಭಿಮಾನದ ನುಡಿಯನ್ನು ಕೇಳಿ ಉತ್ಕಂಠಿತನಾದ ಕುಮಾರ ತುಂಬು ಕಂಠದಿಂದ ಯವ್ವಾ ಎಂದ. ಯಾಕೆ ಮಗನ? ನಾನು ಈ ದೇಶದ ಮಗಳಲ್ಲೇನು? ನನಗೂ ದೇಶಾಭಿಮಾನ ಐತಿ. ಇನ್ಮೇಲೆ ದಿನಾನು ನೀವು ನಡೆಸೋ ಈ ಹೋರಾಟಗಾರರ ಯಶ ಕೊಡುವಂತ ಶಿವನ್ನ ಬೇಡ್ಕೋತೇನೆ. ನಾನು ನಿಮ್ಮ ಸಂಘಟನೆಯನ್ನು ಸೇರ್ಕೊಂಡು ಮನೆ ಮಠ ಬಿಟ್ಟು ಬಂದು ದುಡಿಯೋ ನಿಮ್ಮಂಥ ಎಲ್ಲ ಸೇವಕರ ಹೊಟ್ಟಿ ತುಂಬಿಸೋ ಕೆಲಸ ಮಾಡ್ತೀನಿ. ನಾ ಯಾವತ್ತೂ ನಿನ್ನ ಬೆನ್ನಿಗಿದ್ದೇನೆ, ಅದನ್ನು ಮಾತ್ರ ತಿಳಿ ಮಗನ. ತನ್ನ ತಾಯಿಯ ದೇಶಾಭಿಮಾನ ಕಂಡು ಕುಮಾರ ಉದ್ವೇಗದಿಂದ ಆಕೆಯನ್ನು ಬಿಗಿದಪ್ಪಿ ಉಸಿರಿದ. ಧನ್ಯ ಯವ್ವ ಧನ್ಯ, ನಿನ್ನಂಥ ತಾಯಿನ ಪಡೆದ ನಾನು ಧನ್ಯ ಆದೆ. ಮುಂದೆ ಸ್ವಲ್ಪ ದಿನಗಳಲ್ಲಿ ಚಳುವಳಿ ಉಗ್ರ ರೂಪ ತಾಳಿತು. ಅಂದು ಕಾಳ ರಾತ್ರಿ ಗಂಗಮ್ಮನ ಮನೆಯ ಬಾಗಿಲು ಬಡೆಯಿತು. ಅಣ್ಣಾಜಿ ಏನನ್ನೋ ಹೆಗಲ ಮೇಲೆ ಹೊತ್ತುಕೊಂಡು ನಿಂತಿದ್ದಾರೆ. ಕತ್ತಲು ಸರಿಯಾಗಿ ಕಾಣುತ್ತಿಲ್ಲ. ಆತನ ಹಿಂದೆ 10-20 ಜನ ನಿಂತಿದ್ದಾರೆ. ಗಂಗಮ್ಮ ಗಡಿಬಿಡಿಯಿಂದ ಒಳಹೋಗಿ ದೀಪ ದೊಡ್ಡದು ಮಾಡಿ ಕಂಬಳಿ ಹಾಸಿದಳು. ಅಣ್ಣಾಜಿ ಹೆಗಲ ಮೇಲಿದ್ದ ವ್ಯಕ್ತಿಯನ್ನು ನಿಧಾನವಾಗಿ ಕಂಬಳಿಯ ಮೇಲೆ ಮಲಗಿಸಿದರು. ಗಂಗಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ನಿಧಾನವಾಗಿ ಬಂದು ಕೆಳಗೆ ಮಲಗಿಸಿದ ಆ ವ್ಯಕ್ತಿಯನ್ನು ನಿಂತು ನೋಡಿದಳು. ದಿಗ್ಭ್ರಾಂತಳಾಗಿ ಅಲ್ಲಿಯೇ ಕುಸಿದಳು. ಅಂದು ಕುಮಾರಸ್ವಾಮಿಯ ನೇತೃತ್ವದಲ್ಲಿ ನಡೆಸಿದ್ದ ಗುಪ್ತ ಕಾರ್ಯಾಚರಣೆಯಲ್ಲಿ ಪೊಲೀಸರ ಗುಂಡೇಟಿಗೆ ಆತ ಬಲಿಯಾಗಿದ್ದ. ರಕ್ತ ಸಿಕ್ತವಾಗಿದ್ದ ದೇಹ, ಮುಖದಲ್ಲಿ ಹೂನಗೆ. ಇನ್ನು ಅರಳಬೇಕಾಗಿದ್ದ ಕೋಮಲ ಕುಸುಮ ಗಂಗಮ್ಮನ ಕರುಳು ಕುಡಿ. ಕೇವಲ 18ರ ಪೋರ ತನ್ನ ಜನ್ಮ ಭೂಮಿಯನ್ನು ದಾಸತ್ವದಿಂದ ಮುಕ್ತಗೊಳಿಸಲು ಜೀವದ ಹಂಗು ತೊರೆದು ಹೋರಾಡಿ ವೀರ ಸ್ವರ್ಗವೇರಿದ್ದ. ಗಂಗಮ್ಮ ತೆರೆದ ಕಣ್ಣಿನಿಂದ ಮಗನ ಮುಖವನ್ನೇ ನೋಡುತ್ತಿದ್ದಾಳೆ. ಎಂಥ ಮನಮಿಡಿಯುವ ದೃಶ್ಯ! ಜೋರಾಗಿ ಅಳುವಂತಿಲ್ಲ. ಮಗನ ಅಗಲಿಕೆಯ ದುಃಖವನ್ನು ಯಾರನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯವೂ ಇಲ್ಲ. ಮೃದುವಾಗಿ ಮಗನ ಮುಖದ ಮೇಲೆ ಕೈಯಾಡಿಸುತ್ತಿದ್ದಾಳೆ. ಆಕೆಯ ಕಣ್ಣ ಮುಂದೆ ಮಗನ 18 ವಸತಗಳ ಮಧುರ ನೋಟ ಸುಳಿದು ಹೋಯಿತು. ಮೌನವಾಗಿ ಆತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಿದ್ದಂತೆ ಆಕೆಯ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಅದನ್ನು ಕಣ್ಣು ಅಣ್ಣಾಜಿ ನೋವಿನಿಂದ ಮೃದುವಾಗಿ ಅಳಬ್ಯಾಡ ಗಂಗಮ್ಮ, ಹಿಂಗ್ ಕಣ್ಣೀರ್ ಹಾಕಿ ಕುಮಾರನ ಧೀರೋದಾತ್ತ ಸಾವಿಗೆ ಅಪಮಾನ ಮಾಡಬೇಡ. ಗಂಗಮ್ಮ ಥಟ್ಟನೆ ಕಣ್ಣು ಒರೆಸಿಕೊಳ್ಳುತ್ತಾ, ಇಲ್ಲ ಅಣ್ಣಾರ, ಇಲ್ಲ, ನನ್ನ ಕುಮಾರ ಸತ್ತ ಅಂತ ಅಳಾಕತ್ತಿಲ್ಲ. ನನಗ್ ಗೊತ್ತೈತಿ ನನ್ನ ಮಗ ವೀರ ಸ್ವರ್ಗ ಏರ್ಯಾನ ಅಂತ. ಆದ್ರ ನಮ್ಮ ದೇಶ ಇನ್ನೂ ಸ್ವತಂತ್ರ ಆಗಿಲ್ರಿ. ದೇಶಕ್ಕಾಗಿ ಹೋರಾಡಾಕ ಆ ಶಿವ ನನಗೆ ಇನ್ನೊಬ್ಬ ಮಗನ ಕೊಡಲಿಲ್ಲ ಅಂತ ದುಃಖ ಆಗೈತಿ. ಆತನನ್ನೇ ದೀರ್ಘವಾಗಿ ನೋಡುತ್ತಾ ಗಂಗಮ್ಮ ನಿಧಾನವಾಗಿ ಎದ್ದು ನಿಂತು ಮಣ್ಣು ಮುಚ್ಚಿದ ಮಗನ ಶರೀರದ ಮೇಲೆ ತನ್ನ ಕೈ ಚಾಚಿ, ಶಿವನ, ಇದ್ದೊಬ್ಬ ಮಗನನ್ನ ಕಸಗೊಂಡಿ, ಆದ್ರೇನು, ನಾ ಏನು ಹೆದರಂಗಿಲ್ಲ. ಈ ದೇಶಕ್ಕಾಗಿ ಹೋರಾಡೋ ಎಲ್ಲರೂ ನನ್ನ ಮಕ್ಕಳ. ಈ ಜೀವದಾಗ ಉಸಿರು ಇರೋ ತನಕ ಅವರು ಹೊಟ್ಟೆ ತುಂಬಿಸೋ ನನ್ನ ಕಾಯ್ಕಾನ ಮಾತ್ರ ನಾನು ನಿಲ್ಲಿಸಂಗಿಲ್ಲ. ಇದು ನನ್ನ ಭಾರತ ಮಾತಿನ ಮೇಲೆ ಆಣೆ ಆಗ್ಯದ. ಎಲ್ಲರೂ ಆಶ್ಚರ್ಯದಿಂದ ಆಕೆಯನ್ನೇ ನೋಡುತ್ತಿದ್ದಾರೆ. ಎಂಥ ಹೃದಯ ವಿದ್ರಾವಕ ಪರಿಸ್ಥಿತಿಯಲ್ಲಿಯೂ ಕೂಡ ಈ ಹಳ್ಳಿಯ ಮುಗ್ಧೆಯ ದೇಶಾಭಿಮಾನ ಕಂಡು ಎಲ್ಲರೂ ರೋಮಾಂಚನಗೊಂಡಿದ್ದಾರೆ. ಏಕಕಂಠದಿಂದ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಎನ್ನುವ ರಣಕಹಳೆಯನ್ನು ಮೊಳಗಿಸತೊಡಗಿದರು.